ಆಕ್ಸಿಡೆಂಟ್ ಆಗಿ ಸುಮಾರು ಜನ ಬಿದ್ದೋಗಿದ್ದಾರೆ. ನಾವು ದಿನನಿತ್ಯ ಗೋಳು ಅದು ನೋಡ್ತಾನೆ ಇದ್ದೀವಿ, ಡೈಲಿ ಎವ್ರಿಡೇ ನೋಡ್ತಾ ಇದ್ದೀವಿ. ಆಕ್ಸಿಡೆಂಟ್ ಅಂತೂ ತುಂಬಾ ಆಗ್ತಾ ಇರ್ತವೆ. ಆ ಕಡೆಯಿಂದ ಜೋರಾಗಿ ಬರುತ್ತೆ ವೆಹಿಕಲ್ಲು, ಡೌನ್ ಇರೋದ್ರಿಂದ ತುಂಬ ಬಂದು ಬಿದ್ದೋಗುತ್ತೆ. ಮುಂಚೆನೇ ಜಾಸ್ತಿ ಬೀಳ್ತಾಯಿತ್ತು, ಇವಾಗ ಅಡ್ಡ ಬೇರೆ ಇಟ್ಟಿದ್ದಾರೆ ಎಲ್ಲ, ಹಾಗಾಗಿ ಕಂಟ್ರೋಲೇ ಸಿಗಲ್ಲ ನಿಮ್ಗೆ, ಆ ಥರ ಆಗ್ತಾಯಿದೆ. ನೋಡ್ಬೋದು ನೀವು, ಅದು ನೇರವಾಗಿ ರಸ್ತೆಗೆ ಬಂದಿದೆ. ಹಾಗಾದರೆ ವಾಹನಗಳು ಎಲ್ಲಿಗೆ ಹೋಗಬೇಕು? ನೇರವಾಗಿ ಕಾಣ್ತಾ ಇರುವಂಥದ್ದು ರೋಡಿಗೆ ತಂದು KPTCL ಅವರು ಕಲ್ಲು ಮಿಶ್ರಿತ ಮಣ್ಣನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಗಮನಿಸ್ಬೋದು ನೀವು, ಎಷ್ಟರ ಮಟ್ಟಿಗೆ ರೋಡಿಗೆ ಬಂದಿದೆ ಅಂತ ನೀವು ಗಮನಿಸ್ತಾ ಇದ್ದೀರಾ. ಇದು ನಾಗರಬಾವಿಯ ಮುಖ್ಯ ರಸ್ತೆಯಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯಾವಳಿಗಳು. ಇದು ಮುಖ್ಯ ರಸ್ತೆ ರೀ, ಯಾವಾಗಲೂ ವಾಹನಗಳು ಓಡಾಡ್ತಾನೆ ಇರುತ್ತೆ. ಈಗ ತಾನೇ ಸಾರ್ವಜನಿಕರು ಹೇಳಿದರು, ಇಲ್ಲಿದ್ದು ಎಷ್ಟೋ ಸಾರಿ ವಾಹನಗಳು ಇಲ್ಲಿ ಬಿದ್ದಿದೆ ಅಂತ, ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಜೊತೆಗೆ ಸಂಜೆ ಆದರೆ ಸಾಕು ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗಾದರೆ ಈ ರೀತಿಯಾದಂಥ ಅವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡೋದಕ್ಕೆ KPTCL ಇರೋದಾ? ಏನು ಮಾಡ್ತಾ ಇದ್ದೀರಾ ಹಾಗಾದರೆ KPTCL ಅವರು? ಗಮನವನ್ನು ವಹಿಸಬೇಕು, ಆದಷ್ಟು ಬೇಗ ಇವುಗಳನ್ನೆಲ್ಲ ತೆರವುಗೊಳಿಸಿ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ಅಂತಂದು ಹೇಳಿದರೆ ಬೇರೆ ರೀತಿಯಾದಂಥ ಕ್ರಮಗಳನ್ನು ವಿಜಯವಾಹಿನಿ ತಂಡದಿಂದ ತೊಗೊಳ್ಬೇಕಾಗತ್ತೆ. ನೋಡಿ ಯಾವ ರೀತಿಯಾದಂಥ ಸುಮಾರು 2-2.5 ತಿಂಗಳು 3 ತಿಂಗಳವರೆಗೂ ಹಾಗೆ ಬಿಟ್ಟರೆ ಹೇಗ್ರಿ ಸಾರ್ವಜನಿಕರು ಇಲ್ಲಿ ನಡೆದಾಡೋದು ಅಥವಾ ವಾಹನಗಳ ಸಂಚಾರ ಹೇಗ್ರಿ ಆಗಬೇಕು? ಏನು ಮಾಡ್ತಾ ಇದ್ದೀರಾ ಹಾಗಾದರೆ KPTCL? ಇಲ್ಲಿ ಗಮನಿಸ್ಬೋದು ನೋಡಿ, ಎಷ್ಟು ದೊಡ್ಡ ವಾಹನಗಳು ಹೋಗಬೇಕಾದ್ರೆ ತುಂಬ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ. ಜೊತೆಗೆ ಇಲ್ಲಿ ರಸ್ತೆ ಕೂಡ ಸರಿ ಇಲ್ಲ, ನೀವು ಗಮನಿಸ್ಬೋದು. ಅಲ್ಲಿ ಗುಂಡಿಗಳು ಕಂಡು ಬರ್ತಾ ಇದ್ದಾವೆ. ಇಲ್ಲಿಯ ಸಾರ್ವಜನಿಕರು ಹೇಳುವಂಥದ್ದು ಪ್ರೆಗ್ನೆಂಟ್ ಲೇಡಿಗಳನ್ನ ಕರ್ಕೊಂಡು ಹೋಗೋದಾಯಿತು ಅಂತಂದು ಹೇಳಿದರೆ ತುಂಬ ತೊಂದರೆಗಳಾಗ್ತಾ ಇದೆ ಸರ್ ಅಂತ ಹೇಳಿ. ಫಸ್ಟೇ ರಸ್ತೆಗಳು ಸರಿ ಇಲ್ಲ. ಹೀಗಿರಬೇಕಾದ್ರೆ KPTCL ಅವರು ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಕೇಬಲ್ಗಳ ಹಾಕೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಅಂತ. ಅದು 2-2.5 ತಿಂಗಳು 3 ತಿಂಗಳವರೆಗೂ ಮಾಡ್ತಾಯಿದ್ರೆ ಹೇಗ್ರಿ? ವಾಹನ ಸಂಚಾರಕರಿಗೆ ಈ ಮಟ್ಟಿಗೆ ಒಂದು ಅವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿದರೆ ಹೇಗ್ರಿ ನೀವು? ಇಲ್ಲೂ ಕೂಡ ಇದೆ. ಇದೇನಪ್ಪ ಅಂತಂದು ಹೇಳಿದರೆ ನಾಗರಬಾವಿ ಮುಖ್ಯ ರಸ್ತೆಗಳಲ್ಲೇ ಕಂಡು ಬರ್ತಿರುವಂಥ ದೃಶ್ಯಾವಳಿಗಳು ಇವು. ಹಾಗಾದರೆ ನೋಡಿರಿ ಯಾವ ರೀತಿಯಾದಂತಹ ಅವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವು KPTCL ಅವರು. ಡೆವಲಪ್ಮೆಂಟ್ ಅಂತಂದೇಳಿ ಈ ಥರ ಏನ್ರಿ ಮಾಡೋದು? 2-2.5-3 ತಿಂಗಳವರೆಗೂ ಮಾಡ್ತಾ ಇದ್ದೀರಾ ಅಂತಂದು ಹೇಳಿದರೆ ಏನ್ರಿ ಮಾಡ್ತಾ ಇದ್ದೀರಾ ನೀವು? ಕಾಮಗಾರಿನ ಆದಷ್ಟು ಬೇಗ ಮುಗಿಸಿ ಸಾರ್ವಜನಿಕರಿಗೆ ಸೂಕ್ತ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋಷ್ಟು ಪರಿಜ್ಞಾನ ಏನೂ ಇಲ್ವೇನ್ರಿ? ಇಲ್ಲಿ ಗಮನಿಸ್ಬೋದು ವೀಕ್ಷಕರೇ ನೀವು, ಇಷ್ಟಿಷ್ಟು ದೊಡ್ಡದಾದಂತಹ ಗುಂಡಿಗಳನ್ನು ತೆಗೆದಿದ್ದಾರೆ ಕೇಬಲ್ಗಳ ಅಳವಡಿಕೆ ಮಾಡೋದಕ್ಕೋಸ್ಕರ. ಫಸ್ಟೇ ಇಲ್ಲಿ ಇರುವಂಥ ರಸ್ತೆಗಳನ್ನ ನೋಡಿದರೆ ತುಂಬ ಕೆಟ್ಟದಾಗಿ ಕಂಡು ಬರ್ತಾ ಇದ್ದಾವೆ, ತುಂಬ ಅವ್ಯವಸ್ಥೆಯಿಂದ ಕಂಡು ಬರ್ತಾ ಇದ್ದಾವೆ. ಗುಂಡಿಗಳು ನೋಡಿದರೆ ತುಂಬಿ ಹೋಗಿದ್ದಾವೆ ರಸ್ತೆಯಲ್ಲಿ. ಸಾರ್ವಜನಿಕರು ಹೇಳ್ತಾರೆ ರೀ, ಪ್ರೆಗ್ನೆಂಟ್ ಲೇಡಿನ ಕರ್ಕೊಂಡು ಹೋಗ್ಬೇಕಂತಂದೇಳಿ ಎಷ್ಟು ಕಷ್ಟ ಆಗತ್ತೆ ಅಂತಂದೇಳಿ. ನೋಡ್ಬೋದು, ಗಮನಿಸ್ಬೋದು ನೀವು. ಮೊದಲೇ ರಸ್ತೆಗಳು ಕೂಡ ಗುಂಡಿಗಳಿಂದ ತುಂಬಿದೆ. ಅದರ ಜೊತೆಗೆ ಇವರು KPTCL ಅವರು ಕೂಡ ಕೇಬಲ್ ಹಾಕ್ತೀವಿ ಅಂತಂದು ಹೇಳ್ಬಿಟ್ಟು ಇಷ್ಟಿಷ್ಟು ದೊಡ್ಡದಾದಂತಹ ಗುಂಡಿಗಳನ್ನು ತೆಗೆದು 2-3 ತಿಂಗಳವರೆಗೂ ಆರಾಮಾಗಿದ್ದಾರೆ. ಇಲ್ಲಿ ಸಂಚರಿಸುವಂಥ ವಾಹನ ಸಂಚಾರಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅವ್ರಿಗೇನಾದರೂ ತೊಂದರೆ ಇಲ್ಲ ಇವರಿಗೆ. ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಈಗಲೇ. ದಯವಿಟ್ಟು ಆದಷ್ಟು ಬೇಗ ಗಮನಿಸಿ, ಈ ಕಾಮಗಾರಿಯನ್ನು ಪೂರ್ತಿಗೊಳಿಸಿ. ಇಲ್ಲ ಅಂತಂದು ಹೇಳಿದರೆ ಇದು ಬೇರೆ ರೀತಿಯಾದಂತಹ ತಿರುವುಗಳನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. ದಯವಿಟ್ಟು ಆದಷ್ಟು ಬೇಗ KPTCL ಅವರು ಗಮನಿಸಬೇಕು ಇದನ್ನು. ಈ KPTCL ಅವರು ಏನಪ್ಪ ಅಂತಂದು ಹೇಳಿದರೆ ನಾಗರಬಾವಿ ಸರ್ಕಲಿಂದ ಹಿಡಿದು ಏನು ನಮ್ಮೂರ ತಿಂಡಿ ಹೋಟೆಲ್ ಇದೆ ಅಲ್ಲಿವರೆಗೂ ಕೂಡ ಈ ರೀತಿಯಾಗಿ ಗುಂಡಿಗಳನ್ನು ತೆಗೆದು ಹಾಗೆ ಬಿಟ್ಟಿರುವಂಥದ್ದು. ಅದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದಿಷ್ಟು ನಾಗರಬಾವಿ ಸರ್ಕಲ್ನಲ್ಲಿ ಕಂಡುಬಂದಂತಹ ಅವ್ಯವಸ್ಥೆಗಳ ಕುರಿತಾಗಿತ್ತು. ಕ್ಯಾಮ್ರಾಮನ್ ಸತೀಶ್ ಜೊತೆ ರಿಪೋರ್ಟರ್ ಶಿವರಾಜ್ MK, ವಿಜಯವಾಹಿನಿ, ಬೆಂಗಳೂರು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.